ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಹೇಮಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇದೇನು ಬ್ಲಾಗ್ ಅಂದರೆ ಜಸ್ಟ್ ಏನಿಲ್ಲ, ಈ ಸಿಟಿಯಿಂದ ಯಲಹಂಕ ಹೋಗೋ ಬ್ಲಾಗ್. ಅಂದರೆ ಇದೇನು ಈ ಸಿಟಿ ಅಲ್ಲ, ನಾನು ಆಲ್ರೆಡಿ ಇದು ಆಡ್ಗೋಡಿ ಎಲ್ಲ ದಾಟಿ ಬಂದುಬಿಟ್ಟೆ. ಇದ್ರಕ್ಕೆ ಮುಂಚೆ ಏನೋ ಬೇರೆ ವಿಡಿಯೋ ಹೇಳ್ತಾ ಇದ್ದೆ, ಅದನ್ನೆಲ್ಲ ನೋಡಿರ್ತೀರ ನೀವು ಲಾಸ್ಟ್ ಒಂದು 2 ವಿಡಿಯೋಗೆ ಮುಂಚೆನೇ. ನನ್ನ ಚಾನಲ್ ಯಾರನ್ನ ಹೊಸ್ದಾಗಿ ಬಂದಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಂಡು ನೋಡಿ, ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ಗಾಡೀಲಿ ಹೋಗೋವಾಗ ಸೇಫಾಗಿ ಹೆಲ್ಮೆಟ್ ಹಾಕೊಂಡೋಗಿ, ಕಾರಲ್ಲಿ ಹೋಗೋವಾಗ ಸೀಟ್ ಬೆಲ್ಟ್ ಹಾಕೊಂಡೋಗಿ, ನಡ್ಕೊಂಡು ಹೋಗೋವಾಗ ಆರಾಮಾಗಿ ನಡ್ಕೊಂಡು ಹೋಗ್ರಿ. ರೋಡ್ನ ನೋಡಿಕೊಂಡು, ಫೋನ್ನ ನೋಡ್ಕೊಂಡಲ್ಲ, ಫೋನ್ನ ಮನೆಗೆ ಹೋಗಿ ನೋಡ್ಬೋದು. ಸೊ ಬನ್ನಿ ವಿಡಿಯೋ ಒಳಗೆ ಹೋಗೋಣ. ನಾವಿವಾಗ ಕರೆಕ್ಟಾಗಿ ಚಿನ್ನಸ್ವಾಮಿ ಸ್ಟೇಡಿಯಮ್ದು ಇಲ್ಲಿ ರೈಟ್ ಸೈಡಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಅಲ್ಲಿದ್ದೀವಿ. ಯಲಹಂಕ ಹೋಗ್ತಾ ಇದ್ದೀವಿ. ನನ್ನ ಫೇವ್ರೆಟ್ ಚೈಲ್ಡ್ಹುಡ್ ಡ್ರೀಮ್ ಬೈಕಲ್ಲಿ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇದು. ಬಟ್ 2021 ಮಾಡಲ್. ಸೌಂಡ್ ಇಲ್ಲ ಅದ್ರಲ್ಲಿ, ಕಮ್ಮಿ ಸ್ವಲ್ಪ. ಮತ್ತು ಏನೆಲ್ಲ ಸೇಮೇ, ಚೆನ್ನಾಗೈತೆ ಶೇಪ್. ಇದು 2021 ಚೆನ್ನಾಗೇ ಬಂದೈತಪ್ಪ. ಅದಾದಮೇಲೆ ಚೆನ್ನಾಗಿ ಬಂದಿಲ್ಲ ಬ್ಯಾಕ್ ಶೇಪು. 2022 ಇಂದ ಅನ್ಕೊತೀನಿ ಬ್ಯಾಕ್ ಶೇಪ್ ಚೇಂಜ್ ಆಗಿದ್ದು. 2021 ಚೆನ್ನಾಗಿದೆ. 2021 ಮಾಡಲ್ ಇದು. ಫುಲ್ ಬ್ಲ್ಯಾಕ್ ಮೆಟಾ, ಇದೇನು ಗ್ಲೋಸಿ ಬ್ಲ್ಯಾಕ್ ಚೆನ್ನಾಗೈತೆ. ಸುಮ್ಮನೆ ಯಲಹಂಕ ಕೆಲಸದಲ್ಲಿದ್ದೀನಿ, ಯಲಹಂಕ ಹೋಗ್ತಾ ಇದ್ದೆ. ಸರಿ ಹಂಗೆ ಒಂದು ವ್ಲಾಗ್ ಮಾಡೋಣ, ತುಂಬ ದಿವಸ ಬೇರೆ ಆಗಿತ್ತು ವ್ಲಾಗ್ ಮಾಡಿ, ಅದಕ್ಕೆ. ಯಾಕಂದರೆ ಅದೇ ನೀವು ವಿಡಿಯೋ ಅದಕ್ಕೆ ಮುಂಚೆ ವಿಡಿಯೋ ನೋಡಿರ್ತೀರ, ಏನಾಗಿತ್ತು, ಏನಕ್ಕೆ ವ್ಲಾಗ್ಸ್ ಬಂದಿರಲಿಲ್ಲ ಅಂತ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಮಸ್ಟ್ ವಾಚ್ ವಿಡಿಯೋ ಅದು ಆ್ಯಕ್ಚುಲಿ. ಎಲ್ಲ ಬೈಕ್ ಓಡಿಸೋರು, ಸ್ಕೂಟಿ ಓಡಿಸೋರ್ಗೂ ಒಳ್ಳೆ ವಿಡಿಯೋ ಅಂದರೆ ಇಂಪಾರ್ಟೆಂಟ್ ವಿಡಿಯೋ, ನೋಡಲೇಬೇಕು. ಆ್ಯಕ್ಚುಲಿ ನನ್ನ ಲಾಸ್ಟ್ ಬ್ಲಾಗಿಗೂ ಈ ಬ್ಲಾಗಿಗೂ ಇಂಟ್ರೋದಲ್ಲೇ ಸ್ವಲ್ಪ ಚೇಂಜಸ್ ಇರುತ್ತೆ, ಅವಾಗೇ ಗೊತ್ತಾಗಿರುತ್ತೆ ಏನದ್ರ ಬಗ್ಗೆ ಆ ವಿಡಿಯೋ ಇರುತ್ತೆ ಅಂತ. ಸೊ ಬೆಟರ್ ನೋಡ್ಕೊಂಡು ಬನ್ನಿ ಆ ವಿಡಿಯೋನ, ಆದಷ್ಟು ಶೇರ್ ಮಾಡಿ ಆ ವಿಡಿಯೋನ. ಯಾಕಂದರೆ ನೆಕ್ಸ್ಟ್ ಆ ಥರ ಆಗೋಕ್ಕೆ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗೆ ಆ ಥರ ಆಗಬಾರ್ದು ಅಂತ ಅಂದರೆ ಶೇರ್ ಮಾಡಿ, ಅವರು ನೋಡಲಿ. ನಾನು ಅದೇ ಹೇಳೋದು, ನೀವು ಅದೇ ಹೇಳ್ರಿ ಅವ್ರಿಗೆ ಅಷ್ಟೇ. ಬಟ್ ಸೇಫಾಗಿ ಹೋಗ್ರಿ, ಎಲ್ಲೋದ್ರು ಸೇಫ್. ನಡ್ಕೊಂಡೋದ್ರು ಸೇಫಾಗಿ ಹೋಗ್ಬೇಕು. ಇವಾಗಿರೋ ಸಿಚುವೇಶನ್ ಹಂಗಿದೆ. ನಡ್ಕೊಂಡೋದ್ರು ಸೇಫಾಗಿ ಹೋಗ್ಬೇಕು. ಮತ್ತು ಏನು ಇದಿಲ್ಲ, ಜಸ್ಟ್ ಹಂಗೆ ಯಲಹಂಕ ಹೋಗ್ತಾಯಿದ್ದೀನಿ. ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಬ್ಬನ್ ಪಾರ್ಕ್ ಲೆಫ್ಟ್ ಸೈಡಲ್ಲಿ, ರೈಟ್ ಸೈಡಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. IPL ಇನ್ನೇನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು 2 ತಿಂಗಳಲ್ಲಿ. ಇಲ್ಲಿ ಫುಲ್ಲು ಜಾಮ್ ಆಗಿಬಿಡತೈತೆ. ಬಟ್ ಇದು ನಾನು ಅವತ್ತೊಂದು 2022 ಮಾಡಲ್ ಕ್ಲಾಸಿಕ್ ಓಡಿಸಿದ್ನಲ್ಲ, ಅದ್ರಲ್ಲಿ ವೈಬ್ರೇಷನ್ ಇರಲಿಲ್ಲ. ಅದರಲ್ಲಿ 100ಅಲ್ಲಿ ಹೋದ್ರೂ ವೈಬ್ರೇಷನ್ನೇ ಇರಲಿಲ್ಲ. ಇದರಲ್ಲಿ ವೈಬ್ರೇಷನ್ ಐತೆ, ಇದು ಫೀಲು. ಬಟ್ ಇದೇ ಬುಲೆಟ್ ಫೀಲು. ಬಟ್ ವೈಬ್ರೇಷನ್ನು ಇರಬಾರ್ದು ಅಂದರೆ 2022 ಮೇಲೆ ಇರೋದ್ರಲ್ಲಿ ವೈಬ್ರೇಷನ್ ಕಮ್ಮಿ ಇದಕ್ಕೆ ಕಂಪೇರ್ ಮಾಡಿದ್ರೆ. ಇದರಲ್ಲಿ ವೈಬ್ರೇಷನ್ ಜಾಸ್ತಿ. ಇದರಲ್ಲಿ ಸುಮ್ಮನೆ ಸ್ವಲ್ಪ ರೇಸ್ ಮಾಡಿದ್ರೇ ವೈಬ್ರೇಟ್ ಆಗುತ್ತೆ. ಅದರಲ್ಲಿ ವೈಬ್ರೇಟೇ ಆಗಿಲ್ಲಪ್ಪ. 100 ಸ್ಪೀಡಲ್ಲಿ ಹೋಗ್ತಾಯಿದ್ರು ವೈಬ್ರೇಟೇ ಆಗಿಲ್ಲ. ಸ್ಪೀಡಿಂಗು ಅಷ್ಟೇ ಕಮ್ಮಿ ಮಾಡಬೇಕು. ಏನಣ್ಣ ಎಮರ್ಜೆನ್ಸಿ ಇದ್ದರೆ ಮಾತ್ರ ಸ್ಪೀಡಾಗಿ ಹೋಗ್ಬೇಕು, ಇಲ್ಲಾಂದರೆ ನಾರ್ಮಲ್ ಸ್ಪೀಡಾಗಿ ಹೋಗ್ಬೇಕು ಅಷ್ಟೇ. ಹಂಗಾಗಿರೋ ಸಿಚುವೇಶನ್ ನಮ್ಮದು. ಇದಕ್ಕೆ ಆ ಥರ ಆಗಿಲ್ಲ ಅಂದಿದ್ರೆ ಹಿಂಗೆ ಓಡಿಸ್ಕೊಂಡಿರ್ತಾಯಿದ್ವಿ. ಆ ಥರ ಆದಮೇಲೆ ಹೆಂಗೆ ಒಂದು ಭಯ ಬರ್ತೈತೆ. ಈ ಟ್ರಾಫಿಕೆಲ್ಲ ಮುಗಿದು ಹೆಬ್ಬಾಳೆಲ್ಲ ದಾಟಿ ಕಂಟಿನ್ಯೂ ಮಾಡ್ತೀನಿ ಫ್ಯಾಮ್. ಇದು ಯಾವುದೋ ರೋಡ್ ಫುಲ್ಲು ಟ್ರಾಫಿಕ್ ಫ್ಯಾಮ್. ನಾವು ಹೆಬ್ಬಾಳ ಬ್ರಿಡ್ಜ್ ಹತ್ತಿ ಇಳ್ದು ಅದಾದಮೇಲೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೆಬ್ಬಾಳ ಬಿಟ್ಟಿದ್ದೀವಿ ಅನ್ನೋ ಒಂದೇ ಒಂದು ನನಗೆ ಗುರುತು ಇದೆ.
ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಕರ್ನೂಲು, ಅನಂತಪುರ ಅನ್ನೋ ಒಂದು ಬೋರ್ಡು. ಯಾಕಂದರೆ ನನಗೆ ಇದೆ ಹೆಬ್ಬಾಳ ದಾಟಿದ್ದೀವಿ ಅಂದರೆ ಈ ಬೋರ್ಡ್ ಎಲ್ಲೈತೋ ಯಾವಾಗ ಹೆಬ್ಬಾಳ ದಾಟಿದ್ದೀವಿ ಅನ್ನೋ ಒಂದು ಸ್ವಲ್ಪ ಒಂದು 2-3 ವರ್ಷದಿಂದ ಅದೇ ಒಂದು ಜ್ಞಾಪಕ ನನಗೆ. ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಬಟ್ ನಾನು ಹೇಳ್ತಾ ಇದ್ದೀನಿ, ಆ್ಯಕ್ಚುಲಿ ನಾನು ಈ ಗಾಡಿ ಇದು ಟಾಪ್ ಸ್ಪೀಡ್, ಇವಾಗ ಇಲ್ಲೊಂದು ಬ್ರಿಡ್ಜ್ ಬರುತ್ತೆ ಬಟ್ ಅಲ್ಲಿ ಹೋಗಿಲ್ಲ 80+, ಟಾಪ್ ಸ್ಪೀಡ್ ಒಂದು 100 ಏನೋ ಹೋಗುತ್ತೆ, ನೋಡೋಣ ಅಂತ ಆನ್ ಮಾಡಿದೆ. ಮತ್ತು ಅದಕ್ಕೆ ಮುಂಚೆ ಒಂದು ಹೇಳ್ಕೊತೀನಿ ನಾನು, ಇದಕ್ಕೆ ಮುಂಚೆ ನಾನು ಎಮ್ ಜಿ ರೋಡಾ ಆಡ್ಗೋಡಿ ಎಲ್ಲ ದಾಟಿ ಬಂದೆ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅಲ್ಲಿ ಒಬ್ಬನು ಫುಟ್ಪಾತ್ ಮೇಲೆ 2 ವೀಲರ್ ಎತ್ಕೊಂಬಂದ್ಬಿಟ್ಟ. ಡಿಯೋ ಗಾಡಿ ಅವನು ಫುಟ್ಪಾತ್ ಮೇಲೆ 2 ವೀಲರ್ ಎತ್ಕೊಂಬಂದು ಪೊಲೀಸವ್ರು ನೋಡಿದ ತಕ್ಷಣ ಫುಟ್ಪಾತಿಂದ ಇಳಿಸ್ಬಿಟ್ಟ. ಪೊಲೀಸ್ ಅವನು ಏನು ಮಾಡ್ದ, ಕರ್ದ ಬಾರೋ ಅಂತ. ಇವನು ಹೋಗಿಲ್ಲ, ನಿಂತ್ಕೊಂಡೇ ಇದ್ದ. ಬಾರೋ ಅಂದ್ಬಿಟ್ಟು ಕರ್ದ. ಮತ್ತು ಪೊಲೀಸ್ ಅವ್ನು ಮುಂದೆ ಹೋದ. ಅವಾಗ ಅವ್ನು ಮುಂದೆ ಹೋದ, ಕೀ ಕಿತ್ಕೊಂಡಿಲ್ಲ. ಆಗ ಇವನೇನು ಮಾಡ್ದ, ಏನೋ ಕೇಳ್ತವನೆ, ಹಂಗೆ ಹಿಂಗೆ ಅಂತ ವಿವಾದ ನಡೀತಾ ಇದೆ. ಹಂಗೆ ಗಾಡಿ ಎತ್ಕೊಂಡು ಸುರ್ರು ಸಿಗ್ನಲ್ ಬಿಟ್ಟವ್ರೆ, ಗಾಡಿಲೆಲ್ಲ ಹೋಗ್ತೈತೆ, ಅದರೊಳಗೆ ನುಗ್ಗಕ್ಕೆ ನೋಡ್ತವನೆ. ಒಂದು ಬಿಟ್ಟ ಅವನು. ಅವಾಗ ಅವನಿಗೆ ಅಂದರೆ ಪೊಲೀಸ್ ಅವ್ನ ಕಾಲ ಮೇಲೆಲ್ಲ ಹಚ್ಬಿಟ್ಟ. ಅಂದರೆ ಈ ಥರ ಎಲ್ಲ ಮಾಡಬೇಡ್ದು, ನಾವು ನಿಂತ್ಕೊಂಡ್ಬಿಡ್ಬೇಕು. ಇವಾಗ ಇನ್ನೇನು ಕಾಸು ಕಟ್ಟಲೇಬೇಕು ಇನ್ನು, ಯಾಕಂದರೆ ಅವ್ನು ಮಾಡಿರೋದು ತಪ್ಪು. ಯಾರು ಇಲ್ದೇ ಇರೋ ಹಂಗೆ ಮಾಡಿದ್ರು ಕೂಡ ತಪ್ಸ್ಕೊಂಡಿರ್ತಾ ಇದ್ನೇನೋ. ಎಲ್ಲ ಪೊಲೀಸವ್ರು 3-4 ಜನ ಇದ್ದಾರೆ ಅಲ್ಲಿ, ಅದೇ ಜಾಗದಲ್ಲಿ ಅವ್ನು ಮಾಡ್ದ. ಸೊ ಫೈನ್ ಕಟ್ಬಿಟ್ಟು ಹೋಗಬೇಕಾಗಿತ್ತು. ಬಟ್ ಇದರಲ್ಲಿ ನಾನು ಪೊಲೀಸವ್ರು ತಪ್ಪು ಹೇಳಲ್ಲ, ಯಾಕಂದರೆ ಅವನ ಹತ್ರ ತಪ್ಪು ಮಾಡ್ದ, ಕರ್ಕೊಂಡ ಸೈಡಲ್ಲಿ. ಬಟ್ ಅಲ್ಲಿ ಬಿಲ್ ಕೊಟ್ಟರೆ ಫೈನ್, ಪೊಲೀಸವ್ರು ತಪ್ಪಿಲ್ಲ. ಬಿಲ್ ಕೊಡ್ದಿರ ಲಂಚ ಇಸ್ಕೊಳ ಅಂದರೆ ಅದು ಬೇರೆ ವಿಷಯ. ನಾನು ಹೇಳ್ತಾ ಇದ್ದೀನಿ, ಆ ಥರ ಇಳಿಸಿ ಅವನು ಆ ಪೊಲೀಸವರಿಂದ ತಪ್ಸ್ಕೋಬೇಕಂತ ಹೋಗ್ಬಿಟ್ಟು ಬಸ್ಸಂದಲ್ಲಿ ಹೋಗಿ ಸಿಕ್ಕಾಕೊಂಡು ಸತ್ತೋಗ್ಬಿಡ್ತಾ ಇದ್ದ. ಇವಾಗ ಆ ಥರ ಎಲ್ಲ ಮಾಡಬೇಡ್ರಿ. ಇಫ್ ಸಪೋಸ್ ಪೊಲೀಸ್ ಅವ್ನ ಶರ್ಟೆಲ್ಲ ಇಟ್ಕೊಂಡು ನಿಲ್ಲಿಸ್ಕೊಂಡ ಅವನ್ನ ಅಂದರೆ, ಆ ಪೊಲೀಸವರು ಏನು ಮೈಂಡ್ ಸೆಟ್ಟಿಂದ ಅವನ್ನ ಹಿಡಿಯೋಕ್ಕೆ ಹೋದ್ರು ಅಂತ ನನಗೆ ಗೊತ್ತಿಲ್ಲ. ಬಟ್ ಅವ್ರು ಹಿಡ್ದಿಲ್ಲ ಅಂದಿದ್ರೆ ಅವ್ನು ಆಕ್ಸಿಡೆಂಟ್ ಆಗ್ತಾಯಿತ್ತು ಅವನಿಗೆ. ಯಾಕಂದರೆ ಹಿಂಗೆ ಈ ಕಡೆ ಒಂದು ರೋಡ್, ನಾವು ಈ ಕಡೆಯಿಂದ ಹಿಂಗೆ ಬರ್ತಾಯಿದ್ರೆ, ಈ ಕಡೆಯಿಂದ ರೋಡಲ್ಲಿ ಸಿಗ್ನಲ್ ಬಿಟ್ಟವ್ರೆ, ಗಾಡಿಗಳೆಲ್ಲ ಫಾಸ್ಟಾಗಿ ಮೂವ್ ಆಗ್ತೈತೆ. ಅವನು ಪೊಲೀಸಿಂದ ತಪ್ಸ್ಕೋಬೇಕಂದ್ಬಿಟ್ಟು ಹೋಗ್ತಾ ಇದ್ದಾನೆ. ಸೊ ಆ ಥರ ಮಾಡೋದು ಬೇಡ ಅಂತ ಆ ಥರ ಎಲ್ಲ ಆಯಿತು. ಅದನ್ನು ತುಂಬ ದೂರದಿಂದ ಇದ್ದೆ, ಇಲ್ಲ ಕ್ಯಾಮ್ರಾ ರೆಕಾರ್ಡ್ ಆಗಲ್ಲ ಅಂತ ಆನ್ ಮಾಡಿಲ್ಲ. ನಾನು ನೋಡಿದೆ ಅದನ್ನು ಏನೇನು ಮಾಡಿದ್ರು. ಆಮೇಲೆ ಕರ್ಕೊಂಡೋಗಿ ಅವರು ಕಾಸು ಇಸ್ಕೊಂಡ್ರು, ಅದೆಲ್ಲ ನಾನು ನೋಡಿಲ್ಲ. ಬಟ್ ಅವರು ಹೇಳ್ತಾಯಿದ್ರು ಈ ಥರ ಮಾಡಬೇಡ್ದು ಅಂತೆಲ್ಲ ಹೇಳ್ತಾಯಿದ್ರು. ಅದನ್ನು ಮಾತ್ರ ಇದು ಇಫ್ ಸಪೋಸ್ ಪೊಲೀಸವ್ನು ಹಿಡ್ದಿಲ್ಲ ಅಂದರೆ ಆಕ್ಸಿಡೆಂಟ್ ಆಗೋದು. ಸರಿ ಬನ್ನಿ, ಈ ಗಾಡಿ ಟಾಪ್ ಸ್ಪೀಡ್ ನೋಡೋಣ. ಇಲ್ಲೊಂದು CC ಕ್ಯಾಮ್ರಾ ಐತೆ, ಅದು ದಾಟಿದ ಮೇಲೆ ಟಾಪ್ ಸ್ಪೀಡ್ ನೋಡೋಣ. ಆಲ್ರೆಡಿ 80 ಹೋಗ್ತಾ ಐತೆ. ವೈಬ್ರೇಷನ್ ಗೊತ್ತಾಗ್ತಾಯಿದೆ ಇದರಲ್ಲಿ ಆರಾಮಾಗಿ. ಇದರಲ್ಲಿ ಎಲ್ಲಪ್ಪ ಟಾಪ್ ಸ್ಪೀಡ್ ನೋಡೋದು. ಇಲ್ಲಿ ಗಾಡಿಗಳೆಲ್ಲ ಬರ್ತಾ ಐತೆ, ಹೋಗ್ತಾ ಐತೆ. 100 ಎಲ್ಲ ಟಚ್ ಆಗೋಯ್ತು ಆರಾಮಾಗೆ. ವೈಬ್ರೇಷನ್ ಈ ಥರ ವೈಬ್ರೇಷನ್ನೇ ಆಗಿಲ್ಲ 2022 ಮಾಡಲ್ ಗಾಡಿಯಲ್ಲಿ. ನಾನು ಇದಕ್ಕೆ ಮುಂಚೆ ಒಂದು ಕ್ಲಾಸಿಕ್ 350 ಲಾಗ್ ಹಾಕಿರ್ತೀನಿ ಅದರದ್ದು. ಬಟ್ ಇದರಲ್ಲಿ ವೈಬ್ರೇಷನ್, ಫುಲ್ ವೈಬ್ರೇಷನ್. ಟಾಪ್ ಸ್ಪೀಡ್ 100+ ಹೋಗುತ್ತೆ ಆರಾಮಾಗಿ. ಆದರೆ ಅದೊಂದು ಗೊತ್ತಾಯಿತು. ಇಲ್ಲಿ ಏನೋ ಸ್ಲೋ ಆಗ್ತೈತೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲೊಂದು ಗಾಡಿ ಅದು ಬ್ರೇಕ್ ಡೌನ್ ಆಗಿಬಿಟ್ಟೈತೆ. ಟಿಪ್ಪರ್. ಇದು ಏನು ಬ್ಲಾಗ್ ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಏನು ಬ್ಲಾಗ್ ಅನ್ನೋದಲ್ಲ, ಜಸ್ಟ್ ಇಲ್ಲಿಂದ ಇಲ್ಲಿ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಬ್ಲಾಗು. ಮತ್ತು ಈ ಗಾಡಿ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ಬಿಡೋಣ ಅಂತ ಅಷ್ಟೇ. ಈ ಗಾಡಿ ಬಗ್ಗೆ ಏನಿಲ್ಲ, ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡಲ್ಲಿ 2021 ಮಾಡಲ್. ಇದು ಗಾಡಿ ಚೆನ್ನಾಗೈತೆ, ನನ್ನ ಡ್ರೀಮ್ ಬೈಕ್ ಚಿಕ್ಕ ವಯಸ್ಸಲ್ಲಿ. ಇವಾಗೂ ಬಟ್ ನನಗೆ ಇವಾಗ ಇದ್ದಿರೋ ಶೇಪ್ ಇಷ್ಟ ಆಗಿಲ್ಲ ಅಂತ ನಾನು ಈಸ್ಕೊಂಡಿಲ್ಲ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇನ್ನೊಂದು ಸರಿ ಹೇಳ್ಕೊತೀನಿ. ಆಲ್ಮೋಸ್ಟ್ ಇದು ಯಲಹಂಕ ಹಿಂಗೆ ಹೋಗ್ಬೇಕು. ನಾನು ಹಿಂಗೆ ಬಂದ್ಬಿಟ್ಟೆ, ಹಿಂಗೆ ಹೋಗ್ಬಿಟ್ಟು ಮುಂದೆ ಹೋಗಿ ಲೆಫ್ಟ್ ತೊಗೊತೀನಿ. ಓಕೆ ಫ್ಯಾಮ್, ನಾನು ಈ ವಿಡಿಯೋನ ಇದು ಶಾರ್ಟಾಗೇ ಇರುತ್ತೆ ಅಂದ್ಕೊತೀನಿ. ಈ ವಿಡಿಯೋ ಇಲ್ಲೇ ಮುಗಿಸ್ಕೊತೀನಿ. ಈ ವಿಡಿಯೋ ಇದರದ್ದು ಡೀಟೇಲ್ಸ್ ಬೇಕಂದರೆ ನಂದು ಇನ್ನೊಂದು ವಿಡಿಯೋ, ಅದನ್ನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದೀನಿ. ಅದರಲ್ಲಿ ಡೀಟೇಲಾಗಿ ಅಂದರೆ ಹಾರ್ಸ್ ಪವರು, ಟಾರ್ಕು ಏನೈತೆ, ಡಿಸ್ಕು, ಪ್ಯಾಡು, ಡ್ರಮ್ ಬ್ರೇಕ, ಏನು ಬ್ರೇಕು, ಏನು ಅದೆಲ್ಲ ಹೇಳಿದ್ದೀನಿ.
ನೋಡಿ. ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ಕೊತೀನಿ ಫ್ಯಾಮ್. ನನ್ನ ಚಾನಲ್ಗೆ ಯಾರನ್ನ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಬೈಕ್ಸು ಸ್ಕೂಟಿಯಲ್ಲಿ ಹೋಗೋರು ಹೆಲ್ಮೆಟ್ ಹಾಕೊಂಡು ಸೇಫಾಗಿ ಹೋಗ್ರಿ, ಮತ್ತು ಕಾರಲ್ಲಿ ಹೋಗೋರು ಸೀಟ್ ಬೆಲ್ಟ್ ಹಾಕೊಳ್ರಿ, ಮತ್ತು ನಡ್ಕೊಂಡು ಹೋಗೋರು ಫೋನ್ ನೋಡ್ಕೊಂಡು ಹೋಗ್ಬೇಡ್ರಿ, ರೋಡನ್ನ ನೋಡ್ಕೊಂಡು ಹೋಗ್ರಿ, ಮನೆಗೆ ಹೋಗಿ ಆರಾಮಾಗಿ ಫೋನ್ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಕ್ಕೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.